11:12 ಬೆಳಿಗ್ಗೆ ದಿನಾಂಕ 14. ಯಾಕೆಂದರೆ ನಾವಿಲ್ಲಿ ಶಿರ್ಡಿಯಿಂದ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಅದ್ಭುತವಾಗಿ ದರ್ಶನ ಆಯಿತು, ಅದ್ಭುತ ದರ್ಶನ. ಆ್ಯಂಡ್ ಇಲ್ಲಿ ನಾವೊಂದು ಅದ್ಭುತವಾಗಿರೋ ರೋಡಲ್ಲಿ ಹೋಗ್ತಾ ಇದ್ದೀವಿ, ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಾ ಇದ್ದೀವಿ. ನಾವು ಆಲ್ರೆಡಿ ಹೊರಟು 31 ಕಿಲೋಮೀಟರ್ ಟ್ರಾವೆಲ್ ಮಾಡಿಬಿಟ್ಟಿದ್ದೀವಿ ಜಸ್ಟ್ 13 ನಿಮಿಷದಲ್ಲಿ. ಸೊ ಇದು ಬಾಂಬೆ ಮತ್ತು ನಾಗ್ಪುರ್ ಎಕ್ಸ್ಪ್ರೆಸ್ ವೇ ಅಂತ ಮಾಡಿದ್ದಾರೆ. 540 ಕಿಲೋಮೀಟ್ರು, 540 ಕಿಲೋಮೀಟರ್ಸ್ ಎಕ್ಸ್ಪ್ರೆಸ್ ವೇ. ಸಖತ್ತಾಗಿದೆ. ಆ್ಯಂಡ್ ಮಿನಿಮಮ್ ಸ್ಪೀಡ್ ಲಿಮಿಟ್ ಅಥವಾ ಮ್ಯಾಕ್ಸಿಮಮ್ ಸ್ಪೀಡ್ ಲಿಮಿಟ್ ಫಾರ್ ಕಾರ್ 120 ಕಿಲೋಮೀಟರ್ಸು, ಫಾರ್ ಟ್ರಕ್ಕು 80 ಕಿಲೋಮೀಟರ್ಸ್. ನೋಡಿ ಮುಂದೆ ಒಂದು ಎಲ್ಲೋ ಬೋರ್ಡ್ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಡೈರೆಕ್ಷನ್ ಬೋರ್ಡ್ ಹಾಕಿದ್ದಾರೆ ಇವರು ಅಂದರೆ ಸರಿ ಕಾಣಿಸುತ್ತೆ. ಅಲ್ಲ, ನೀನು ಫ್ಲಾಶ್ ಆಫ್ ಮಾಡ್ಬಿಡಲ್ಲ, ಫ್ಲಾಶ್ ಆಫ್ ಆಗ್ತಿಲ್ಲ, ಅದೇ ಆನ್ ಆಗಿದೆ. ಸೊ ಡೈರೆಕ್ಷನ್ ಬೋರ್ಡ್ ಕಾಣಿಸ್ತಾ ಇದೆ. ಕಾರ್ 120, ಲಾರಿ 80 ಅಂಡ್ ಓವರ್ಟೇಕಿಂಗ್ ಲೈನ್ ಅಂತ. ಅಂಡ್ ರೆಸ್ಟ್ ಅಂಡ್ ಸರ್ವಿಸ್ ಏರಿಯಾ 500 ಮೀಟರ್ಸು, ಟಾಯ್ಲೆಟ್ಸು ಎಲ್ಲ ಅಂತ ಬರೆದಿದ್ದಾರೆ. ಸಖತ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ನನಗೇನಂದರೆ ಇದೇ ಥರ ಒಂದು ರೋಡ್ ನಮ್ಮಲ್ಲೂ ಇದೆ, ಮೈಸೂರು ಬೆಂಗಳೂರು ರೋಡ್ ಇದೆ, ಇಷ್ಟೇ ದೊಡ್ಡದಿದೆ. ಆದರೆ ಇಷ್ಟಿನ್ನೂ ಅವರು ಇನ್ಫಾರ್ಮೇಷನ್ಗಳನ್ನು ಅಥವಾ ರೆಸ್ಟ್ ಏರಿಯಾಗಳನ್ನು, ವಾಶ್ರೂಮ್ಗಳನ್ನು ಹಾಕಿಲ್ಲ. ಶಾರ್ಟ್ ಡಿಸ್ಟೆನ್ಸ್ ಯಾವುದು 150 ಕಿಲೋಮೀಟರ್ ಇದೆ. ಬಟ್ ಸ್ಟಿಲ್ ವಯಸ್ಸಾದವ್ರು ಇರ್ತಾರೆ, ಕೆಲವರು ಪೇಷಂಟ್ಸ್ಗಳಿರ್ತಾರೆ, ಅವರೆಲ್ಲರಿಗೂ ನೋಡಿ ಇಲ್ಲಿ ಲೆಫ್ಟಲ್ಲಿ ರೆಸ್ಟ್ ಏರಿಯಾ ಅಲ್ಲೆಲ್ಲ ಇದೆ. ಲೆಫ್ಟಲ್ಲಿ 500 ಮೀಟರ್ಸ್ ಅಂತ ಹೇಳೋದಲ್ಲ, ಲೆಫ್ಟಲ್ಲಿದೆ. ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ನಮಗಿಲ್ಲಿ ಇವಾಗ ಕೃಷ್ಣೇಶ್ವರ ಹೋಗ್ತಾ ಇದ್ದೀವಿ. ಜ್ಯೋತಿರ್ಲಿಂಗದಲ್ಲಿ ಒನ್ ಆಫ್ ದಿ ಜ್ಯೋತಿರ್ಲಿಂಗ ಕೃಷ್ಣೇಶ್ವರಕ್ಕೆ. ಸೊ 58 ನಿಮಿಷ 66 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ಸುಮಾರು ಇನ್ನೂ 50 ಕಿಲೋಮೀಟ್ರು ಇದೇ ಥರ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತೀವಿ, ಆಮೇಲೆ ಡಿವಿಯೇಷನ್ ಹೋಗ್ತೀವಿ. ಸೊ ಸೂಪರ್ ಆಗಿದೆ. ಬನ್ನಿ ನಮ್ಮ ಜೊತೆ ಕೃಷ್ಣೇಶ್ವರಕ್ಕೆ ಟ್ರಾವೆಲ್ ಮಾಡಿ, ಮತ್ತೆ ಕೃಷ್ಣೇಶ್ವರ ಹೋದಾಗ ಜಾಯ್ನ್ ಆಗೋಣ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇನ್ನೊಂದು ವಿಚಾರ ಇಲ್ಲಿ ನೋಡಿ, ಇಲ್ಲಿ ಎಕ್ಸಿಟ್ ನಂಬರ್ 19 ಅಂತ ಹಾಕಿದ್ದಾರೆ. ಅಂದರೆ ನಾವು ಸುಮಾರು ಒಂದು 30 ಕಿಲೋಮೀಟರ್ ಬಂದ್ವಿ. ನಾವು 30 ಕಿಲೋಮೀಟರ್ ಆದಮೇಲೆ ಒಂದು ಎಕ್ಸಿಟ್ ಮಾಡಿದ್ದಾರೆ. ಈ ಎಕ್ಸಿಟಲ್ಲಿ ಒಂದು ಟೋಲ್ ಇದೆ, ವಿಚ್ ಇಸ್ ಬ್ಯೂಟಿಫುಲ್. ನಾನು ಇದನ್ನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನಾನು ನಂದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಆಗ್ತಿರುವಂತಹ ಒಂದು ಏನಂತಾರೆ, ಚೀಟಿಂಗ್ ಬೈ ದಿ ಪೀಪಲ್, ಪಬ್ಲಿಕ್. ನಮ್ಮ ಜನಗಳು ಹೆಂಗೆ ಅಂದರೆ ಅದ್ಭುತವಾಗಿರೋ ರೋಡು ಸರ್ವಿಸಸ್ ತೊಗೋಬೇಕು, ಅದೇ ದುಡ್ಡು ಕೊಡಬಾರ್ದು. ಇಲ್ಲೇನು ಮಾಡಿದ್ದಾರೆ, ಎಕ್ಸಿಟ್ಗಳಲ್ಲಿ ಮತ್ತು ಎಂಟ್ರಿ ಪಾಯಿಂಟ್ಗಳಲ್ಲಿ ಎಲ್ಲ ಕಡೆ ಟೋಲ್ ಬೂತ್ ಇದೆ, ಎಲ್ಲ ಕಡೆ ಟೋಲ್ ಕಲೆಕ್ಟ್ ಮಾಡ್ತಿದ್ದಾರೆ. ಇದು ಬಾಂಬೆ ಟು ನಾಗ್ಪುರ್ ಇರುವಂಥ ಎಕ್ಸ್ಪ್ರೆಸ್ ವೇ. ಪ್ಲಸ್ ಇನ್ಫಾರ್ಮೇಷನ್ ಸೂಪರಾಗಿ ಹಾಕಿದ್ದಾರೆ. ಎವ್ರಿ 100 ಮೀಟರ್ಸ್ ಒಂದೊಂದು ಬೋರ್ಡ್ ಇದೆ ನೋಡಿ. ಲೆಫ್ಟಲ್ಲಿ ಅಬ್ಸರ್ವ್ ಮಾಡಿ ನೀವೆಲ್ಲರೂ, ಸಣ್ಣ ಸಣ್ಣ ಬೋರ್ಡು. ಐ ಡೋಂಟ್ ನೋ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದು ನನಗೆ ಗೊತ್ತಿಲ್ಲ. ತುಂಬ ಸಣ್ಣ ಬೋರ್ಡು. 497.9 ಮತ್ತು 100 ಮೀಟರ್ ಆಗಿದ ತಕ್ಷಣ 487 ಮತ್ತು 487.7, 487.6. ಸೊ ಈ ಥರ ಪ್ರತಿ 100 ಕಿಲೋಮೀಟರ್ಗೂ ನಮ್ಗೆ ಗೊತ್ತಾಗ್ತಿದೆ ನಾವು ಎಷ್ಟು ಕ್ರಾಸ್ ಮಾಡ್ತಿದ್ದೀವಿ, ಎಷ್ಟು ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡಬೇಕು. ಲೈಟ್ ಥರ ಕಾಣಿಸ್ತು. ಸೊ ಲೆಫ್ಟಲ್ಲಿ ನಿಮಗೆ ಲೈಟ್ ಥರ ಫ್ಲ್ಯಾಶ್ ಆಗ್ತಿದೆ ನೋಡಿ, ಒಂದು ಕಾರ್ಡ್, ಬ್ಲೂ ಕಲರ್ ಕಾರ್ಡ್ ಥರ ಫ್ಲ್ಯಾಶ್ ಆಗ್ತಾ ಇದೆ. ಪ್ಲಸ್ ಇನ್ಫಾರ್ಮೇಷನ್ನು ಎವ್ರಿ 500 ಮೀಟರ್ಸಿಗೆ ಅದ್ಭುತವಾಗಿದೆ. ಆ್ಯಂಡ್ ನೋಡಿ, ಇಲ್ಲೊಂದು ಎಂಟ್ರಿ ಪಾಯಿಂಟ್ ಆಯ್ತು, ಇಲ್ಲಿಗೆ ಲೆಫ್ಟ್ ಒಂದು ಲಾರಿ ಕ್ರಾಸ್ ಆಗ್ತಾ ಇದೆ. ಸೊ ಎಲ್ಲ ಎಂಟ್ರಿ ಮತ್ತು ಎಕ್ಸಿಟ್ಗಳಲ್ಲಿ ಟೋಲ್ ಇದೆ. ಇನ್ಫಾರ್ಮೇಟಿವ್ ಆಗಿದೆ, ರೋಡ್ ಸಖತ್ತಾಗಿದೆ. ಸೊ ನಾವು ಅನ್ಕೋತಾ ಇದ್ವಿ ಬೆಂಗಳೂರು ಮೈಸೂರನ್ನ ನೋಡಿದಾಗ ಸಖತ್ತಾಗಿ ಮಾಡಿದ್ದಾರಪ್ಪ ರೋಡ್, ಇದೊಂದು ನಮಗೆ ವರದಾನ ಅಂತ. ಬಟ್ ಇಲ್ಲಿ ನೋಡಿದಾಗ ಅನಿಸುತ್ತೆ ಎಸ್ ಅದೇನು ದೊಡ್ಡ ಸ್ಪೆಷಲ್ ಅಲ್ಲ ಅಂತ. ಬಟ್ ನಾನು ಇನ್ನೊಂದೇನು ವಿಷಯ ಹೇಳ್ಕೊಟ್ಟಿರೋದು ಅಂದರೆ, ನಮ್ಮಲ್ಲಿ ಎಕ್ಸ್ಪ್ರೆಸ್ ವೇ ಮಾಡಿದಾಗ ಸಿಕ್ಕಾಪಟ್ಟೆ ಜನ ಇದಕ್ಕೆ ಕಮೆಂಟ್ಗಳು ಬಂತು. ಮತ್ತು ನೋಡಿ 508 ಕಿಲೋಮೀಟ್ರ್ ನಾಗ್ಪುರ ಇನ್ನು ಸಿಕ್ಕಾಪಟ್ಟೆ ಜನ ಕಮೆಂಟ್ ಬಂತು. ಏನು ಕಮೆಂಟ್ ಬಂತು ಅಂದರೆ, ಇದು ಶ್ರೀಮಂತರ ರೋಡು, ಇದು ಬಡವರ ರೋಡಲ್ಲ, ಇಲ್ಲಿ ಬಡವರು ಯಾರು ಹೋಗ್ಬಾರ್ದಾ, ನೀವು ಎಲ್ಲ ಕಡೆ ಎಕ್ಸಿಟ್ ಎಂಟ್ರಿ ಕೊಟ್ಟಿಲ್ಲ ಅಂದರೆ ಹೆಂಗೆ? ಸ್ನೇಹಿತರೆ, ಎಕ್ಸ್ಪ್ರೆಸ್ ವೇ ಅಂದರೆ ಏನರ್ಥ? ನಾವು ತಲುಪಬೇಕಾಗಿರೋ ಜಾಗಕ್ಕೆ ಬೇಗ ತಲುಪಬೇಕು ಅಂತ ಅರ್ಥ. ಅದನ್ನು ಐ ಡೋಂಟ್ ನೋ, ಇದನ್ನು ನೆಗೆಟಿವ್ ಕಮೆಂಟ್ಸ್ ಬರ್ಬೋದು, ನನಗೆ ಐ ಡೋಂಟ್ ಮೈಂಡ್. ಆದರೆ ನಾವೇನು ಮಾಡಿದ್ದೀವಿ, ಬಿಡದಿಲ್ಲೊಂದು ನಮ್ಮ ಮನೆಯಿಂದ ಶುರು ಮಾಡಿದ ತಕ್ಷಣ ಬಿಡದಿಲ್ಲೊಂದು ಎಕ್ಸಿಟ್ ಎಂಟ್ರಿ ತೊಗೊಂಡಿದ್ದೀವಿ. ಅದಾದಮೇಲೆ ರಾಮನಗರದಲ್ಲಿ ಬರುತ್ತೆ, ಚನ್ನಪಟ್ಟಣದಲ್ಲಿ ಬರುತ್ತೆ, ಅದಾದ್ಮೇಲೆ ಮದ್ದೂರು, ಮಂಡ್ಯ, ಎಲ್ಲ ಕಡೆ. ಅದು ಎಕ್ಸ್ಪ್ರೆಸ್ ವೇ ಆಗಲ್ಲ. ಆಮೇಲೆ ಗಾಡಿಗಳನ್ನ ಬಿಡಲ್ಲ, ಟೂ ವೀಲರ್ನ ಬಿಡಲ್ಲ. ಇದು ಶ್ರೀಮಂತರ ರೋಡು, ಟೂ ವೀಲರ್ ಬರಬಾರ್ದು ಅಂತ ಹೇಳ್ತಾರೆ.
ಡೆಫಿನೆಟ್ಲಿ ಯಾವುದೇ ಎಕ್ಸ್ಪ್ರೆಸ್ ವೇನಲ್ಲಿ ಟೂ ವೀಲರ್ ಅಲೋ ಇಲ್ಲ. ಯಾಕಂದರೆ ನಾನು ತುಂಬ ಆಲ್ಮೋಸ್ಟ್ ಇವಾಗ ವೆಸ್ಟರ್ನ್ ಪಾರ್ಟ್ ಆಫ್ ದಿ ಕಂಟ್ರಿ ಓಡಿಸ್ತಾ ಇದ್ದೀನಿ ಕಾರಣ. ಈಸ್ಟರ್ನ್ ಪಾರ್ಟ್ ಆಫ್ ದಿ ಕಂಟ್ರೀಸಲ್ಲೂ ಕಾರ್ ಓಡಿಸಿದ್ದೀನಿ, ಅಲ್ಲೂ ಎಕ್ಸ್ಪ್ರೆಸ್ ವೇಯಲ್ಲಿ ಡ್ರೈವ್ ಮಾಡಿದ್ದೀನಿ. ಎಲ್ಲೂ ಸಹ ಟೂ ವೀಲರ್ಗಳನ್ನು ಬಿಡಲ್ಲ. ಇದನ್ನ ನಾವು ಜನಗಳು ಅರ್ಥ ಮಾಡ್ಕೋಬೇಕು, ಎಕ್ಸ್ಪ್ರೆಸ್ ವೇ ಅನ್ನೋ ಕಾನ್ಸೆಪ್ಟ್ನ. ಆಮೇಲೆ ಇದು ಬಡವರ ರೋಡು, ಶ್ರೀಮಂತರ ರೋಡು ಇಲ್ಲ, ಆ ಥರ ಇಲ್ಲ. ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ನೀವು ದುಡ್ಡು ಕೊಟ್ಟು ಹೋಗಬೇಕು. ದುಡ್ಡು ಕೊಡಲಿಲ್ವಾ, ಕೆಳಗಡೆ ಸರ್ವಿಸ್ ರೋಡ್ ಇದೆ, ಪಕ್ಕದಲ್ಲೇ ಸರ್ವಿಸ್ ರೋಡ್ ಇದೆ ಇಲ್ಲೂ. ಅದೇ ಥರ ಬೆಂಗಳೂರು ಮೈಸೂರಲ್ಲಿ ಸರ್ವಿಸ್ ರೋಡ್ ಮಾಡಿದರೆ ನಾವು ಯೂಸ್ ಮಾಡ್ಕೋಬೇಕು ಅಷ್ಟೇ. ಬಟ್ ನಾವು ಈ ಒಂದು ನ್ಯಾರೋ ಮೈಂಡ್ ಸೆಟ್ನ ತೆಗೆದಾಕಬೇಕು ಅಂತ ನನ್ನ ಅಭಿಪ್ರಾಯ. ಅಥವಾ ಕೆಲವು ಅನ್ಕೋಬೋದು, ನಿಮ್ಮ ಹತ್ರ ದುಡ್ಡಿದೆ ಬಿಡಪ್ಪ ನೀವು ಹೋಗ್ತೀರಾ. ಇಟ್ಸ್ ನಾಟ್ ಅಬೌಟ್ ದುಡ್ಡಿದೆ ದುಡ್ಡಿಲ್ಲ ಅಂತಲ್ಲ. ದುಡ್ಡಿಲ್ವಾ, ಪಕ್ಕದಲ್ಲಿ ಹೋಗೋಣ. ಆಮೇಲೆ ಇಲ್ಲಿ ನೋಡಿ 120 ಕಿಲೋಮೀಟ್ರು ಇಸ್ ದ ಸ್ಪೀಡ್ ಅಲೌಡ್. 120 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬಹುದು. ಅವಾಗ ನನ್ನ ವೈಫ್ ಕೇಳ್ತಾ ಇದ್ರು, ಅಲ್ಲರಿ ನಮ್ಮ ಬೆಂಗಳೂರು ಮೈಸೂರಿಗೆ ಹೋಗ್ಬೇಕಾದ್ರೆ ಯಾಕೆ ನಾವು 120 ಇಡಬಾರ್ದಾಗಿತ್ತು, 100 ಇಡ್ಬೋದಾಗಿತ್ತು ಅಂತ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ಎಕ್ಸ್ಪ್ರೆಸ್ ವೇ ಅಂತ ಹೇಳಿದ್ರೆ ನನ್ನ ಲೇನ್ನಲ್ಲಿ ನಾನು ಫಾಲೋ ಮಾಡ್ತಾ ಇರಬೇಕು. ನಿಮಗೆ ಯೆಲ್ಲೋ ಕಲರ್ ಬೋರ್ಡ್ ಕಾಣಿಸುತ್ತೆ ಮೋಸ್ಟ್ಲಿ, ಇನ್ನೊಂದ್ಸರಿ ನೋಡಿ. ಅಲ್ಲಿ ಕ್ಲಿಯರ್ ಆಗಿ ಹಾಕಿದ್ದಾರೆ. ಏನಂತ ಕ್ಲಿಯರ್ ಆಗಿ ಹಾಕಿದ್ದಾರೆ, ಲೆಫ್ಟಲ್ಲಿ ಟ್ರಕ್ಗಳು 80 ಕಿಲೋಮೀಟರ್ ಸ್ಪೀಡಲ್ಲಿ, ಸೆಂಟ್ರಲ್ಲಿ ಕಾರ್ಗಳು 120 ಕಿಲೋಮೀಟರ್, ರೈಟ್ ಲೈನ್ ಓವರ್ಟೇಕಿಂಗ್ ಲೈನ್ ಅಂತ. ಎಸ್, ಇವಾಗ ನೋಡಿ ಮುಂದೆ ಲಾರಿ ಕಾಣಿಸ್ತಾ ಇದೆ, ನಾನು ಓವರ್ಟೇಕ್ ಮಾಡಬೇಕು, ರೈಟಿಗೆ ಬಂದೆ. ಕಾರಣ ಮುಂದೆ ಒಂದು ಎಲ್ಲೋ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ, ನಾವು ತೋರಿಸ್ತೀನಿ ನಾನು ನಿಮಗೆ. ಎಸ್, ಓವರ್ಟೇಕ್ ಮಾಡಿದ್ರೆ ನನ್ನ ಲೈನು ನಾನು ಬರ್ತಾ ಇದ್ದೀನಿ. ಇವಾಗ ನನ್ನ ಮಧ್ಯದ ಲೈನು ನಾನು ಬಂದೆ ನೋಡಿ. ಈ ಥರ ಕೆಲವರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವನು ಲೆಫ್ಟ್ಗೂ ಬರ್ತಿಲ್ಲ, ರೈಟಲ್ಲೂ ಹೋಗ್ತಾ ಇಲ್ಲ, ನೋ ಪ್ರಾಬ್ಲಮ್. ಅದೇ ನಾನು ಹೇಳಿದ್ನಲ್ಲ, ನಾವು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಯಾಕೆ 100 ಕಿಲೋಮೀಟರ್ ಸ್ಪೀಡಿಗೆ ತಂದರು. ಸ್ಟಾರ್ಟಿಂಗಲ್ಲಿದ್ದ 100 ಕಿಲೋಮೀಟರ್ ಇರಲಿಲ್ಲ. ಯಾಕೆ ತಂದರು ಅಂದರೆ, ಉಚ್ಚಪಟ್ಟೆ ಗಾಡಿಗಳನ್ನ, ಕಾರ್ಗಳನ್ನು ಓಡಿಸ್ತಾರೆ. ಅದು ಏನು ನಿಮಗೆ, ನಾನು ಫಸ್ಟ್ ಟೈಮ್ ಹೋದಾಗ ಈ ಫಾರ್ಮುಲಾ 1 ರೇಸ್ ಇರುತ್ತಲ್ಲ, ಆ ಥರ ಓಡಿಸ್ತಾ ಇದ್ದಾರೆ ಗಾಡಿಗಳನ್ನು. ದಿಸ್ ಆರ್ ಆಲ್ ರಾಂಗ್ ಥಿಂಗ್ಸ್. ನಾವು ರೆಸ್ಪಾನ್ಸಿಬಲ್ ಸಿಟಿಸನ್ ಆದರೆ ಮಾತ್ರ ಈ ಥರ ಸರ್ವಿಸಸ್ಗಳನ್ನ ಉಪಯೋಗಿಸ್ಕೊಳ್ಳೋಕ್ಕಾಗೋದು, ಇಲ್ಲಾಂದರೆ ಡೆಫಿನೆಟ್ಲಿ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ಸೊ ನೋಡಿ, ಕಾಣಿಸ್ತಾ ಇದೆ ಇಲ್ಲಿ. ನಾನು ಸ್ವಲ್ಪ ಸ್ಲೋ ಮಾಡ್ತೀನಿ, ಈ ಕಡೆ ಕಾರ್ ಬರ್ತಾ ಇದೆ ನೋಡ್ಕೊಂಡು. ಕಾಣಿಸ್ತಾ ಇದೆಯಾ? ಹಾಂ ನೋಡಿ, ಲೆಫ್ಟು 80 ಕಿಲೋಮೀಟರ್ ಟ್ರಕ್ದು ಸಿಂಬಲ್ ಹಾಕಿದ್ದಾರೆ, ಸೆಂಟರ್ನಲ್ಲಿ 120, ರೈಟ್ ಸೈಡ್ ಓವರ್ಟೇಕಿಂಗ್ ಲೈನ್. ಇಟ್ ಇಸ್ ವೆರಿ ಕ್ಲಿಯರ್, ವೆರಿ ವಿಸಿಬಲ್, ಸೂಪರ್ ಆಗಿದೆ. ಇದನ್ನು ಫಾಲೋ ಮಾಡ್ಕೊಂಡು ಹೋಯಿತು ಅಂದರೆ ಇಟ್ಸ್ ಅದ್ಭುತ ಅಲ್ವಾ? ಎಸ್, ಎಂಜಾಯ್ ಮಾಡ್ತಾ ಇದ್ದೀವಿ ಡ್ರೈವ್ನ. ಬನ್ನಿ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗದಲ್ಲಿ ಸಿಗೋಣ. ಅಲ್ಲಿ ದರ್ಶನ ಮಾಡ್ಕೊಂಡಿದ್ದ ತಕ್ಷಣವೇ ಇವತ್ತು ಇನ್ನೊಂದು ದೊಡ್ಡ ಪ್ರಯಾಣ ಇದೆ ನಮ್ಮದು, ಉಜ್ಜಯಿನಿ ಮಹಾಕಾಳೇಶ್ವರಕ್ಕೆ ಹೋಗಬೇಕು. ಅದೊಂದು 480 ಕಿಲೋಮೀಟರ್ ಇದೆ ಹೆಚ್ಚು ಕಡಿಮೆ. ಅದೊಂದು 10 ಅವರ್ಸ್ ಡ್ರೈವ್. ಇವತ್ತು 10 + 1.5 hours, ಅರೌಂಡ್ 11-12 ಅವರ್ ಡ್ರೈವ್ ಇದೆ. 12.5 hours ಡ್ರೈವ್ ಸ್ನೇಹಿತರೆ. ಎಸ್, ಎಕ್ಸೈಟೆಡ್ ಟು ಸಿ ರಶ್ಮಿ. ಆರ್ ಯು ಎಕ್ಸೈಟೆಡ್? ಎಸ್. ದಿಶು, ನೀನು ಎಕ್ಸೈಟ್ ಆಗಿದೆಯಾ? ಪಕ್ಕ. ಜೈ ಶ್ರೀರಾಮ್, ಜೈ ಜೈ ಬಾಬಾ. ಇವಾಗ ಸಾಯಿಬಾಬಾ ಮಂದಿರದಿಂದ, ಅಂದ್ರೆ ಶಿರಡಿಯಿಂದ ಹೊರಟುವಲ್ಲ, ಆ ವೈಬ್ಸ್ ಎಲ್ಲ ಇದ್ದಾನೆ ಅವರಿಂದ. ಓಕೆ, ಜೈ ಸಾಯಿಬಾಬಾ, ಜೈ ಸಾಯಿರಾಮ್. ಆನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಥ್ಯಾಂಕ್ ಯು. ಸುಮಾರು 1-1.5 ಗಂಟೆ ಜರ್ನಿ ಆದಮೇಲೆ ನಾವು ಈ ಜಾಗಕ್ಕೆ ಬಂದು ತಲುಪಿದ್ವಿ. ನೋಡಿ, ಇಲ್ಲಿ ಕಾಣ್ತಿರ್ತವಂಥದ್ದು ಇದು ಮೇಯ್ನ್ ಎಂಟ್ರೆನ್ಸು. ನೀವು ಪಾರ್ಕಿಂಗಿಂದ ಸುಮಾರು ಒಂದು 300-400 ಮೀಟ್ರ್ ನಡಿಬೇಕಾಗತ್ತೆ.
ನಡೆದು ನೀವು ಒಳಗಡೆ ಅಂಗಡಿಗಳ ಸಾಲಲ್ಲಿ ನೀವು ನಡ್ಕೊಳ್ತಾ ಹೋದರೆ ನಿಮಗೆ ದೇವಸ್ಥಾನದ ಮುಖ್ಯ ದ್ವಾರ ಸಿಗುತ್ತೆ. ಆ ಮುಖ್ಯ ದ್ವಾರದಿಂದ ನೀವು ದೇವಸ್ಥಾನಕ್ಕೆ ಎಂಟ್ರಿ ತಗೋಬಹುದು. ನೀವು ಕೃಷ್ಣೇಶ್ವರ ದೇವಸ್ಥಾನಕ್ಕೆ ಬಂದಾಗ ಇನ್ನೊಂದು ಜಾಗವನ್ನು ಸಹ ನೀವು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಎಲ್ಲೋರ ಕೇವ್ಸ್. ಈ ಎಲ್ಲೋರ ಕೇವ್ಸು ಅಥವಾ ಎಲ್ಲೋರ ಗುಹಾಂತರ ದೇವಾಲಯಗಳು ಈ ಒಂದು ದೇವಸ್ಥಾನದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದೆ. ಈ ಜಾಗಕ್ಕೆ ಬಂದಾಗ ನೀವು ಕೃಷ್ಣೇಶ್ವರನ ದರ್ಶನ ಮಾಡಿಕೊಂಡು 9:30ಗೆ ಈ ಒಂದು ಎಲ್ಲೋರ ಕೇವ್ಸ್ ಓಪನ್ ಆಗುತ್ತೆ. ಆ ಎಲ್ಲೋರ ಕೇವ್ಸಲ್ಲಿ 37 ಕೇವ್ಸ್ಗಳಿದ್ದಾವೆ. ಅದ್ಭುತವಾದಂತಹ ಜಾಗ. ಅದನ್ನು ಸಹ ನೋಡಿಕೊಂಡು ವಾಪಸ್ ಆಗಬಹುದು. ಇದು ಒಂದು ಆಪ್ಷನ್ ಇದೆ. ಮಹಾರಾಷ್ಟ್ರದಲ್ಲಿರುವ ಈ ಒಂದು ಜಾಗದ ಹೆಸರು ಕೃಷ್ಣೇಶ್ವರ. ಇದಕ್ಕೆ ಕೃಷ್ಣೇಶ್ವರ ಅಂತ ಹೇಗೆ ಹೆಸರು ಬಂತು ಅಂದರೆ, ಒಬ್ಬ ಮಹಾನ್ ಶಿವಭಕ್ತ ಗೂಷ್ಮ ಅಂತ ಇರ್ತಾನೆ. ಅವನ ಮೇಲಿರುವಂತಹ ಸಿಟ್ಟಿಗೆ ಗೂಷ್ಮನ ಅಕ್ಕ ಗೂಷ್ಮನ ಮಗನನ್ನು ಕೊಂದು ಕಲ್ಲಿಣಿನಲ್ಲಿ ಎಸೆತಾಳೆ. ಈ ಮಹಾನ್ ಶಿವಭಕ್ತನಾದ ಗೂಷ್ಮ ತನ್ನ ಶಿವನ ಪೂಜೆಗೆ ಈ ಕಲ್ಯಾಣಿ ಹತ್ರ ಬಂದು ನೀರನ್ನ ತಗೊಂಡು ಹೋಗ್ಬೇಕಾದ್ರೆ ಸತ್ತಿರುವಂತಹ ತನ್ನ ಮಗ ಕಲ್ಯಾಣಿಯಿಂದ ಎದ್ದು ಬರ್ತಾ ಇರ್ತಾನೆ. ಹಾಗೂ ಇದನ್ನು ನೋಡಿದಂತಹ ಶಿವ ಕೋಪಗೊಂಡು ಗೂಷ್ಮನ ಅಕ್ಕನನ್ನ ಕೊಲ್ಲಲು ಮುಂದಾಗ್ತಾನೆ. ಹಾಗೂ ಗೂಷ್ಮ ಮುಂದೆ ಬಂದು ತನ್ನ ಅಕ್ಕನನ್ನ ಕೊಲ್ಲಬಾರದು ಹಾಗೂ ಅವಳನ್ನ ಕ್ಷಮಿಸಬೇಕು. ಹಾಗೂ 2ನೇ ವರ ಏನಂದರೆ, ನೀನು ಇದೇ ಜಾಗದಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಯೂರಬೇಕು ಅಂತ ವರ ಕೇಳ್ತಾನೆ. ಅದಕ್ಕೆ ಒಪ್ಪಿದಂತಹ ಶಿವ ಇದೇ ಒಂದು ಜಾಗದಲ್ಲಿ ಗೂಷ್ಮೇಶ್ವರ ಅಥವಾ ಕೃಷ್ಣೇಶ್ವರ ಜ್ಯೋತಿರ್ಲಿಂಗವಾಗಿ ನೆಲೆಯೂರ್ತಾನೆ. ಇದು ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ಕತೆ. ಹಾಗೆ ಈ ಒಂದು ಜ್ಯೋತಿರ್ಲಿಂಗದ ವಿಶೇಷತೆ ಏನಂದರೆ, ನೀವು ಇಲ್ಲಿ ಶಿವನನ್ನು ಹಾಗೂ ಶಿವಲಿಂಗವನ್ನು ಮುಟ್ಟಿ ನಮಸ್ಕಾರ ಮಾಡಬಹುದು. ಯಾಕಂದರೆ ತುಂಬ ದೇವಸ್ಥಾನಗಳಲ್ಲಿ ಈ ಒಂದು ಅವಕಾಶ ಇರೋದಿಲ್ಲ. ಇದೊಂದು ವಿಶೇಷ ಈ ಒಂದು ದೇವಸ್ಥಾನದಲ್ಲಿ ನೀವು ಕಾಣಬಹುದು. ದೇವಸ್ಥಾನದಲ್ಲಿ ದರ್ಶನ ಆದಮೇಲೆ ಇಲ್ಲಿ ನೀವು ಶಾಪಿಂಗ್ ಮಾಡಲಿಕ್ಕೆ ಬಹಳಷ್ಟು ಅಂಗಡಿಗಳಿದ್ದಾವೆ. ಇಲ್ಲಿ ರುದ್ರಾಕ್ಷಿ ಮಾಲೆ ಇದೆಯಲ್ಲ, ಇದು ತುಂಬ ಚೀಪಾಗಿ ಸಿಗುತ್ತೆ. 200-300 ರೂಪಾಯಿಗೆ ಒರಿಜಿನಲ್ ರುದ್ರಾಕ್ಷಿ ಮಾಲೆ ಸಿಗುತ್ತೆ. ಅದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗೂ ಇಲ್ಲಿ ನಮ್ಮ ಒಂದು ರೆಕಮೆಂಡೇಷನ್ ಏನು ಅಂತ ಹೇಳಿದ್ರೆ, ನೀವು ಸೋಮವಾರದೊತ್ತು ಈ ದೇವಸ್ಥಾನಕ್ಕೆ ಬರೋದನ್ನು ಅವಾಯ್ಡ್ ಮಾಡಿದ್ರೆ ಅನುಕೂಲ. ಬಿಕಾಸ್ ಸೋಮವಾರ ತುಂಬ ರಶ್ ಇರುತ್ತೆ. ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ಸುಮಾರು 1-1.5 ಗಂಟೆಗಳ ಕಾಲ ಟೈಮ್ ತೊಗೊಂಬಿಡುತ್ತೆ ದರ್ಶನ ಆಗಲಿಕ್ಕೆ. ಆದ್ದರಿಂದ ಸೋಮವಾರ ನೀವು ಅವಾಯ್ಡ್ ಮಾಡಿ ಬೇರೆ ದಿನ ಬರೋದಕ್ಕೆ ಪ್ಲ್ಯಾನ್ ಮಾಡೋದು ಅತ್ಯುತ್ತಮ ಅಂತ ನಮ್ಮ ಒಂದು ಅಭಿಪ್ರಾಯ. ಹಾಗೂ ಇಲ್ಲಿ ನೀವು ಬಂದಾಗ ನಿಮ್ಮ ಮೊಬೈಲ್ ಫೋನ್ಗಳು ಹಾಗೂ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳು ಯಾವುದನ್ನು ಒಳಗೆ ಬಿಡೋದಿಲ್ಲ. ಬಟ್ ಸೇಫ್ಟಿ ಡೆಪಾಸಿಟ್ ಲಾಕರ್ಸ್ ಇದ್ದಾವೆ ಎಲ್ಲ ಕಡೆಯೂ. ನೀವು ಒಂದು 50 ರೂಪಾಯಿನೋ ಅಮೌಂಟ್ನ ಕೊಟ್ಟರೆ ಅಲ್ಲಿ ಸೇಫ್ಟಿ ಡೆಪಾಸಿಟ್ ಲಾಕರ್ಸ್ ಇದ್ದಾವೆ. ಅದು ಒಂದು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಅಥವಾ ಪಾರ್ಕಿಂಗ್ ತುಂಬ ಹತ್ತಿರದಲ್ಲೇ ಇರೋದ್ರಿಂದ ನೀವೇನಾದ್ರು ಕಾರು ಅಥವಾ ನಿಮ್ಮದು ಕ್ಯಾಬಲ್ಲಿ ಬಂದಿದ್ದರೆ ಅಲ್ಲೇ ಎಲ್ಲನೂ ಇಟ್ಬಿಟ್ಟು ನೀವು ದೇವಸ್ಥಾನಕ್ಕೆ ಬರೋದು ಉತ್ತಮ ಅಂತ ನಮ್ಮ ಅಭಿಪ್ರಾಯ.